ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪ ಸಂಬಂಧಿತವಾಗಿ ಇದೀಗ ಆಕ್ರೋಶ ಭುಗಿಲೇಳ್ತಾ ಇದೆ. ದೇಶದ್ರೋಹಿಗಳ ಬಂಧನಕ್ಕೆ ಯೋಚನೆ ಮಾಡಬೇಕಾ? ದೇಶದ್ರೋಹಿಗಳ ವಿರುದ್ಧ ಹೋರಾಡಿದ್ರೆ ಬಂಧನ ಮಾಡ್ತೀರಾ? ಹಾಗಾದ್ರೆ ದೇಶದ್ರೋಹಿಗಳನ್ನ ರಕ್ಷಣೆ ಮಾಡೋದು ಸರ್ಕಾರದ 6ನೇ ಗ್ಯಾರಂಟಿ ಸ್ಕೀಮಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ವಿಜಯೇಂದ್ರ ಅವರು. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದಾರೆ. ಅದಕ್ಕೆ ಸಂಬಂಧಿತ ವಿಡಿಯೋಗಳು ಕೂಡ ಇದೆ. FSL ವರದಿ ಬರಬೇಕು ಅಂತ ಮೀನಾಮೇಷ ಎಣಿಸ್ತಾ ಇದ್ದೀರಿ. ದೇಶದ್ರೋಹಿಗಳ ಬಂಧನಕ್ಕೆ ಇಷ್ಟೊಂದೆಲ್ಲ ಸಮಯವನ್ನ ತೆಗೆದುಕೊಳ್ಳುವ ಅವಶ್ಯಕತೆ ಏನು ಅನ್ನೋದು ವಿಜಯೇಂದ್ರ ಅವರ ಪ್ರಶ್ನೆ. ಮಾನ ಮರ್ಯಾದೆ ಇದ್ದಿದ್ರೆ ನಿನ್ನೆ ದಿನನೇ ಯಾರೋ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆಗೆ ಹೋಗಿದ್ನೋ ಅಲ್ಲೇ ಒದ್ದು ಅಲ್ಲೇ ಸ್ಟೇಷನ್ ಒಳಗೆ ತಕ್ಕೋಬೇಕಿತ್ತು. ಅಷ್ಟೊಂದು CCTV ಕ್ಯಾಮ್ರಾ ಇದೆ, ಯಾರು ಕೂಗಿದ್ದಾರೆ ಎಲ್ಲ TV ದೃಶ್ಯ ಮಾಧ್ಯಮಗಳು ತೋರಿಸಿದ್ದಾರೆ. ತನಿಖೆ ಮಾಡೋಂಥದ್ದು ಏನಿದೆ ಅಲ್ಲಿ? ದೇಶದ್ರೋಹಿಗಳನ್ನು ಕೂಡ ಒಳಗಾಕಕ್ಕೆ ನೀವು 10 ಬಾರಿ ಯೋಚನೆ ಮಾಡ್ತೀರಿ. ಅದಕ್ಕೆ BJP ಹೋರಾಟಕ್ಕೆ ಇಳಿಬೇಕಾಗಾದ್ರೆ ದೇಶದ್ರೋಹಿಗಳನ್ನು ಹಿಡೀರಿ ಅಂತ ಹೇಳಿದ್ರೆ, ಯಾರು ದೇಶದ್ರೋಹಿಗಳ ವಿರುದ್ಧ ನಿನ್ನೆ ಹೋರಾಟ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರು BJP ಕಾರ್ಯಕರ್ತರು, ಅವರನ್ನ ಹಿಡಿದು ಒಳಗಾಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ. ಬಹುಶಃ ನಾನು ಅನ್ಕೊಂಡಿರಾಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ನಡವಳಿಕೆಗಳನ್ನು ನೋಡಿದ್ರೆ 5ನೇ ಗ್ಯಾರಂಟಿ ಜೊತೆ 6ನೇ ಗ್ಯಾರಂಟಿನೂ ಕೂಡ ಜೋಡಿಸ್ಕೊಂಡಿದ್ದಾರೆ. ದೇಶದ್ರೋಹಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಘೋಷಣೆನ ಇವ್ರು ಮಾಡ್ದಂಗೆ ಕಾಣ್ತಾರೆ ಕಾಂಗ್ರೆಸ್ ಪಕ್ಷದವರು. ಅಂದರೆ ಈ ರೀತಿ ನಡವಳಿಕೆ ರಾಜ್ಯ ಸರ್ಕಾರದ್ದು, ಮತ್ತು ಅದನ್ನು ತಪ್ಪಿತಸ್ಥರನ್ನ ಇವರು ನಿರಪರಾಧಿ ಅನ್ನೋ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಭಾರತೀಯ ಜನತಾ ಪಾರ್ಟಿ ಹಾಗಾಗಿ ನಿನ್ನೆ ದಿನನೇ ತತ್ಕ್ಷಣ ನಮ್ಮ ಶಾಸಕರು ಎಲ್ಲರೂ ಸೇರಿ ಇವತ್ತು ನಿನ್ನೆ ದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದು, ನಮ್ಮ ಕಾರ್ಯಕರ್ತರು ಕೂಡ ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು. ಅದರ ವಿರುದ್ಧ ಸೂಕ್ತವಾದ ಕ್ರಮ ತಗೊಳ್ತಾರೆ. ಕ್ಷಮೆ ಅಪರಾಧ ಮಾಡಿರುವಂಥದ್ದು ಅದನ್ನು ಈಗಾಗಲೇ ಅಸೆಂಬ್ಲಿನಲ್ಲಿ ವಿಧಾನ ಪರಿಷತ್ ಪ್ರಸ್ತಾಪ ಮಾಡಿದ್ದಾರೆ. ಆ ವ್ಯಕ್ತಿಗೆ ಸೂಕ್ತವಾದ ಕ್ರಮ ತಗೊಳ್ಬೇಕು ಅಂತ ಒತ್ತಾಯ ಮಾಡಿ ಅದರ ವಿರುದ್ಧ ಸೂಕ್ತವಾದ ಕ್ರಮ ತಗೊಳ್ತಾರೆ. ಕ್ಷಮೆ ಅಪರಾಧ ಮಾಡಿರುವಂಥದ್ದು ಅದನ್ನು ಈಗಾಗಲೇ ಅಸೆಂಬ್ಲಿನಲ್ಲಿ ವಿಧಾನ ಪರಿಷತ್ ಪ್ರಸ್ತಾಪ ಮಾಡಿದ್ದಾರೆ.